ಯಾವುದೇ ಸರ್ಕಾರ ಬಂದ್ರು ಬಿಜೆಪಿ ಬರ್ಲಿ ಜೆಡಿಎಸ್ ಬರ್ಲಿ ಕಾಂಗ್ರೆಸ್ ಬರ್ಲಿ ಯಾರು ಜಾತಿ ಗಣಿತ ಯಾವ್ದು ಮಾಡಿಲ್ಲ. ಕಾಟಾಚಾರಕ್ಕೆ ಮಾಡ್ತಾರೆ, ಉಳ್ಳವರು ಮಾಡ್ಕೊಂತಾರೆ, ಬುದ್ಧಿ ಇರೋರೆಲ್ಲ ಬಾಚ್ಕೊಂಡು ತಿನ್ಕೊಂಡು ಹೋಗ್ತಾ ಇದಾರೆ. ಇಲ್ಲಿ ಕರೆಕ್ಟ್ ಆಗಿ ಮಾಡೋರು ಯಾರು? ಅವ್ರವ್ರ ಸರ್ಕಾರ ಅವ್ರವ್ರು ಬೆಳೆಸ್ಕೊಳಕ್ ನೋಡ್ತಾರೆ, ಅವ್ರವ್ರು ಉಳ್ಸ್ಕೊಳಕ್ ನೋಡ್ತಾರೆ, ಅವ್ರವ್ರು ಚೆನ್ನಾಗಿ ಮಜಾ ಮಾಡ್ಕೊಂಡು ಇರ್ತಾರೆ ಅಷ್ಟೇನೆ. ಜಾತಿ ಗಣತಿಯ ಲೆಕ್ಕಾಚಾರ ವರದಿಯನ್ನ ಸರ್ಕಾರ ಮುಂದಿಡಲು ಈಗ ಈಗಾಗಲೇ ವರದಿಯನ್ನು ಮುಂದಿಡಬೇಕು ಅನ್ನೋ ಚರ್ಚೆಗಳಾಗ್ತಿರುವಂಥದ್ದು. ಇದಕ್ಕೆ ಪರ ಮತ್ತು ವಿರೋಧ ಚರ್ಚೆಗಳು ಕೂಡ ಆಗ್ತಿದೆ. ಅಂದರೆ ರಾಜಕೀಯ ವಲಯದಲ್ಲಿ ವಿರೋಧ ಪಕ್ಷದಲ್ಲಿರುವಂತಹ ಪಕ್ಷಗಳು ಕೂಡ ಪ್ರಬಲವಾಗಿ ಜಾತಿ ಗಣತಿಯನ್ನು ಸರಿಯಾಗಿ ಅಂಕಿಅಂಶ ಲೆಕ್ಕ ಹಾಕಿಲ್ಲ, ದುಂದುವೆಚ್ಚ ಮಾಡಿರೋ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿರುವಂಥದ್ದು. ಈಗ ಪ್ರಮುಖವಾಗಿ ಈಗಾಗಲೇ JDS ಹಾಗೂ BJPಯ ನಾಯಕರು ಹಾಗೂ ಕೆಲವು ಪ್ರಮುಖ ವರ್ಗಗಳು ಕೂಡ ಸಮುದಾಯದವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಿದ್ರೆ ಜಾತಿ ಗಣತಿ ವರದಿಯ ಬಗ್ಗೆ ಜನಾಭಿಪ್ರಾಯ ಏನು, ಸಾರ್ವಜನಿಕರು ಏನು ಹೇಳ್ತಾರೆ ಅನ್ನೋದನ್ನು ನೇರವಾಗಿ ನಾನು ಸಾರ್ವಜನಿಕರ ಮಾತಾಡಿಸ್ತಾ ಹೋಗ್ತಿದ್ದೀನಿ. ಏನು ಹೇಳ್ತಾರೆ, ಅವರ ಅಭಿಪ್ರಾಯ ಏನು ಅನ್ನುವಂಥದ್ದನ್ನು. ಸರ್, ಈಗೇನು ಸರ್ಕಾರ ಜಾತಿ ಗಣತಿ ವರದಿಯನ್ನು ಮುಂದಿಡಲಿಕ್ಕೆ ಈಗಾಗಲೇ ತಯಾರಿಗಳನ್ನು ಮಾಡಿರುವಂಥದ್ದು. ಈಗಾಗಲೇ JDS ಮತ್ತು BJPಯ ನಾಯಕರು ಜಾತಿ ಗಣತಿ ಸರಿಯಾಗಿ ಲೆಕ್ಕಾಚಾರ ಮಾಡಿಲ್ಲ, ಗಣತಿನೇ ಮಾಡಿಲ್ಲ, ಮನೆ ಮನೆಗೆ ಹೋಗಿ ಸರ್ವೆ ಮಾಡಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಮ ಮನೆಗೆ ಏನಾದ್ರು ಬಂದಿದ್ರಾ? ಜಾತಿ ಗಣತಿ ಬಗ್ಗೆ ಏನು ಹೇಳ್ತೀರಾ ಅಂತ. ಸರ್, ಯಾವುದೇ ಸರ್ಕಾರ ಬಂದರೂ BJP ಬರಲಿ JDS ಬರಲಿ ಕಾಂಗ್ರೆಸ್ ಬರಲಿ ಪಕ್ಷೇತರ ಪಕ್ಷಗಳು ಯಾವುದೇ ಬಂದರೂ ಕೂಡ ಇದು ಆಶ್ವಾಸನೆಗಳು ಕೊಟ್ಕೊಂಡು ಬರ್ತಾನೆ ಇದ್ದೀರ ಹೊರತು ಇಲ್ಲಿ ತನಕ ಯಾವುದೇ ಸರ್ಕಾರ ಕರೆಕ್ಟಾಗಿ ನಿಂತ್ಕೊಂಡು ಶ್ರದ್ಧಾಭಕ್ತಿಗಳಿಂದ ನಿಂತ್ಕೊಂಡು ಯಾರು ಜಾತಿ ಗಣಿತ ಯಾವುದು ಮಾಡಿಲ್ಲ. ತಾತ್ಕಾಲಿಕವಾಗಿ ಮಾಡ್ತಾರೆ, ಕಾಟಾಚಾರಕ್ಕೆ ಮಾಡ್ತಾರೆ. ನಾಮಕ ವ್ಯವಸ್ಥೆ ಎಲ್ಲನೂ ಯಾವುದೇ ಕೆಲಸ ಮಾಡಿದ್ರು ಎಲ್ಲ ನಾಮಕ ವ್ಯವಸ್ಥೆನೇ. ಶಿಸ್ತುಬದ್ಧವಾಗಿ ಎಲ್ಲಿ ತನಕ ಇಷ್ಟು ವರ್ಷಗಳಾಯಿತು, ಇಷ್ಟು ವರ್ಷಗಳಿಂದ ಯಾವುದೇ ಸರ್ಕಾರ ಬಂದರೂ ಕರೆಕ್ಟಾಗಿ ಕಾನೂನು ರೀತಿಯಾಗಿ ಯಾಕೆ ತಗೊಂಡು ಯಾರು ಯಾಕೆ ಮಾಡ್ತಾ ಇಲ್ಲ? ಶಿಸ್ತುಬದ್ಧವಾಗಿ ಅಂದರೆ ಯಾವ ರೀತಿಯಾಗಿ ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಮಾಡಬೇಕು ಜಾತಿ ಗಣತಿನ ಅಂತ ಹೇಳ್ತೀರಾ ನೀವು? ನಿಮ್ಮ ಅಭಿಪ್ರಾಯ? ಶಿಸ್ತುಬದ್ಧವಾಗಿ ಮಾಡಬೇಕಂದ್ರೆ ಯಾವ್ಯಾವ ಆಧಾರ, ಯಾವ್ಯಾವ ಸಮುದಾಯಗಳು ಎಷ್ಟೆಷ್ಟು ಇದಾವೆ, ಯಾರ್ಯಾರಿಗೆ ಏನೇನು ಸಿಗಬೇಕು ಪಾಲುಗಳು, ಅದು ಕರೆಕ್ಟಾಗಿ ಎಲ್ಲ ಪ್ರತಿಯೊಬ್ಬ ಜಾತಿನಲ್ಲಿ ಪ್ರತಿಯೊಬ್ಬ ಬಡವರಿದ್ದಾರೆ. ಎಲ್ಲ ಜಾತಿನಲ್ಲೂ ಬಡವರು ಇದ್ದೇ ಇರ್ತಾರೆ, ಎಲ್ಲ ಶ್ರೀಮಂತರು ಯಾರು ಆಗಲ್ಲ. ಅದಕ್ಕೆ ಯಾವುದೇ ಜಾತಿನಲ್ಲಿ ಜಾತಿ ಗಣತಿ ಮಾಡೋದ್ರಿಂದ ಯಾರ್ಯಾರಿಗೆ ಏನೇನು ಸೌಲಭ್ಯಗಳು ಸಿಗಬೇಕೋ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತದೆ. ಎಜುಕೇಷನ್ ಇರ್ಬೋದು, ವಿದ್ಯೆ ಇರ್ಬೋದು, ನೀರು ಇರ್ಬೋದು, ರಸ್ತೆ ಇರ್ಬೋದು, ಪ್ರತಿಯೊಂದರಲ್ಲಿನೂ ಕೂಡ ಜನಗಳಿಗೆ ಸಹಾಯ ಆಗುತ್ತೆ. ಆದರೆ ಜಾತಿ ಗಣತಿ ಬೇಕು, ಆದರೆ ಜಾತಿ ಗಣತಿ ಮಾಡಬೇಕಾದ್ರೆ ಮನೆ ಮನೆಗೂ ಹೋಗಿ ಸರ್ವೆ ಮಾಡಿಲ್ಲ, ಸಮೀಕ್ಷೆ ಮಾಡಿಲ್ಲ ಅನ್ನುವಂಥದ್ದು ಭಾಳ ಮುಖ್ಯವಾಗಿ ವಿರೋಧ ಪಕ್ಷದವರು ಹೇಳುವಂಥದ್ದು. ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಮನೆಗೆ ಏನಾದ್ರು ಬಂದಿದ್ರಾ ಹೆಂಗೆ ಅಂತ? ಇನ್ನೂ ಬಂದಿಲ್ಲ. ಈ ಭಾಗಕ್ಕಿಂತ ಯಾರು ಬೇರೆ ಕಡೆ ಎಲ್ಲ ಮಾಡ್ತಾ ಇರ್ಬೋದು, ಒಂದೊಂದು ಹಂತವಾಗಿ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಸರ್, ಈಗ 10 ವರ್ಷಗಳ ಹಿಂದೆ ಮಾಡಿರುವಂಥ ಜಾತಿ ಗಣತಿ ಯಾವಾಗೇನಾದರೂ ಬಂದಿದ್ರೆ ನಿಮ್ಮ ಮನೆಗೆ ಹೆಂಗೆ ಏನು? 10 ವರ್ಷಗಳ ಹಿಂದ್ಗಡೆ ಮಾಡಿದಾಗ ಜಾತಿ ಗಣಿತಕ್ಕೆ ಬಂದು ಮಾಡ್ತಾವ್ರೆ. ಆದರೆ ಸೀರಿಯಸ್ ಆಗಿ ತಗೊಂಡು ಒಂದು ಕರೆಕ್ಟಾಗಿ ಶಿಸ್ತುಬದ್ಧವಾಗಿ ಯಾವ ಸರ್ಕಾರನೂ ಮಾಡಲ್ಲ ಸರ್. ಸುಮ್ಮನೆ ಈಗ ಅಂಕಿಅಂಶಗಳನ್ನು ಕೂಡ ಹೇಳಿದ್ದಾರೆ, ಅಂಕಿಅಂಶ ಸರಿ ಇದೆ ಅಂತ ಅನಿಸ್ತಾ ಇದೆ ನಿಮಗೆ ಆಯಾ ವರ್ಗಗಳದ್ದು? ಇಲ್ಲ ಅಂಕೆ ಸಂಖ್ಯೆಗಳು ತಗೊಂಡೋಗಿ ಹೋದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಪಾಲು ಬರಬೇಕಂತ ಹೇಳಿ ಈಗ SC ST ಸಮುದಾಯನೇ 1 ಕೋಟಿ ಇದೆ ಅಂತ ಹೇಳ್ತಾರೆ. ಯಾರಿಗೆ ಸರ್, ಯಾರಿಗೆ ಸೌಲಭ್ಯ ಕೊಟ್ಟು ಯಾರು ಮಾಡ್ತಾ ಇದ್ದಾರೆ? ಉಳ್ಳವರು ಮಾಡ್ಕೊಳ್ತಾರೆ, ಬುದ್ಧಿ ಇರೋರೆಲ್ಲ ಬಾಚ್ಕೊಂಡು ತಿನ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಕರೆಕ್ಟಾಗಿ ಮಾಡೋರು ಯಾರು? ಸರ್ಕಾರಗಳು ನಿಂತ್ಕೊಂಡು, ಈ ಭಾಗದ MLAಗಳು ನಿಂತ್ಕೊಂಡು, ಅಧಿಕಾರಿಗಳು ನಿಂತ್ಕೊಂಡು ಕರೆಕ್ಟಾಗಿ ಮನೆಗೆ ಹೋಗಿ ಅಂಕಿಅಂಶ ಮಾಡಿದ್ರೆ ಯಾರಿಗೆ ಸಿಗಬೇಕು ಕರೆಕ್ಟಾಗಿ ಸಿಗ್ತದೆ. ಅದು ಯಾರು ಮಾಡ್ತಾಯಿದ್ದಾರೆ ಸರ್? ಎಲ್ಲ ಕಣ್ಣೋರ್ಸಾಗ ನ್ಯಾಯಗಳು ಇವೆಲ್ಲನೂ ಕರೆಕ್ಟಾಗಿ ಶಿಸ್ತುಬದ್ಧವಾಗಿ ಕರೆಕ್ಟಾಗಿ ಇವು ಜಾತಿ ಗಣಿತ ಮಾಡಿಬಿಟ್ಟಿದ್ರೆ ಅಂದರೆ ಸಮಸ್ಯೆಗಳೇನು ಬರಲ್ಲ ಸರ್. ಮಾಡಲ್ಲ, ಆಶ್ವಾಸನೆಗಳು ಕೊಡ್ತಾರೆ. ಮತ್ತು ಇನ್ನೊಂದು 5 ವರ್ಷ ತಿರ್ಗಿ ಅದೇ 5 ವರ್ಷ ಇಲ್ಲಿ ತನಕ ನಾವು ಅನುಭವಿಸ್ಕೊಂಡು ಬಂದಿದ್ದೇವೆ, ಸಾಕಾಗಿದೆ. ಇನ್ನೊಂದು 10 ವರ್ಷ ಆದರೆ ಜಾತಿ ಗಣತಿ ವರದಿ ಬರಲ್ಲ. ಇವ್ರು ಕರೆಕ್ಟಾಗಿ ರಿಪೋರ್ಟ್ ಯಾವ ಸರ್ಕಾರ ಬಂದರೂ ಕೊಡಲ್ಲ, ಕಣ್ಣೋರಿಸ್ತಾರೆ. ಎಲೆಕ್ಷನ್ ಟೈಮ್ನಲ್ಲಿ ತೋರಿಸ್ತಾರೆ. ಕರೆಕ್ಟಾಗಿ ಕುಲಂಕುಷವಾಗಿ ಯಾವುದು ಮಾಡಲ್ಲ. ಯಾವುದೇ ಸರ್ಕಾರ ಬಂದರೂ ಮಾಡೋದೇ ಇಲ್ಲ, ಮಾಡಲ್ಲ ಸರ್. ಯಾಕೆ ಮಾಡಲ್ಲ? ಮಾಡಂಗಿದೆ. ಇಷ್ಟು ವರ್ಷ ಬೇಕಾ ಜಾತಿ ಗಣತಿ? ಬರೀ ಜಾತಿ ಗಣತಿ ಮಾಡೋಕೆ ಇಷ್ಟು ವರ್ಷಗಳು ಬೇಕಾ? ಎಂತೆಂಥ ಕಲಾವಿದರಿದ್ದಾರೆ, ಎಂತೆಂಥ ಪಂಡಿತರಿದ್ದಾರೆ, ಎಂತೆಂಥ ಕಲಾಕಾರರಿದ್ದಾರೆ ಸರ್ಕಾರದಲ್ಲಿ. ಯಾವ ಸರ್ಕಾರ ಬಂದರೂ ಕೂಡ ಕಣ್ಣೋರ್ಸ ನ್ಯಾಯ ಮಾಡ್ತಾರೆ, ಕರೆಕ್ಟಾಗಿ ಜಾತಿ ಗಣಿತ ಮಾಡಲ್ಲ. ಜಾತಿ ಗಣಿತ ಮಾಡಬಾರ್ದಾಗಿದ್ದು ಇಷ್ಟೊತ್ತಿಗೆ ಯಾವಾಗ ಮಾಡ್ಬೋದಾಗಿತ್ತು. 160 ಕೋಟಿ ಖರ್ಚಾಗಿದೆ ಜಾತಿ ಗಣತಿಗೆ ಅಂತಲೇ ಹೇಳ್ತಿದ್ದಾರೆ ಸರ್ವೆಗೆ. ಎಲ್ಲ ಸುಳ್ಳು ಸರ್. ಅದೇ ಸರ್ಕಾರ ಅವ್ರವ್ರು ಬಂದಾಗ ಅವ್ರವ್ರ ಟ್ಯಾಪ್ಯಾಗ ಮುಚ್ಕೊತಾರೆ ಅಷ್ಟೇ. ಕರೆಕ್ಟಾಗಿ ಅವ್ರವ್ರ ಟ್ಯಾಪ್ಯಾಗಳು ಮುಚ್ಕೊಂಡಾಗ ಅವ್ರವ್ರ ಸರ್ಕಾರ ಬಂದು ಮಾಡ್ಕೊಂಡು ಹೋಗ್ತಾರೆ. ಇಷ್ಟು ವರ್ಷಗಳು ಬೇಕಾ ಸರ್ ಜಾತಿ ಗಣಿತ ಮಾಡೋಕ? ಹೇಳ್ರಿ, ಎಷ್ಟು ಅದಕ್ಕೆ ಕೋಟಿ ಮಾಡ್ಕೊಂಡು ಅದರಲ್ಲಿ ಎಷ್ಟೋ ಮಾಡ್ಕೊತಾರೆ. ದುಡ್ಡು ತಿನ್ನಕ ಸರ್ ಇದೆಲ್ಲನೂ ಮಾಡಲಿಕ್ಕೆ. ಜಾತಿ ಗಣಿತ ಮಾಡೋಂಗಿದ್ದಿದ್ರೆ ಎಲ್ಲ ಜಾತಿನಲ್ಲಿ ಇದ್ದಾರೆ. ಜಾತಿ ಗಣಿತ ಎಲ್ಲ ಜಾತಿಗಳದ್ದು ಮಾಡಲಿ, ಎಲ್ಲರಿಗೂ ಸಿಗಲಿ ಸೌಲಭ್ಯಗಳು ಬೇಡನಲ್ಲ. ಯಾರು ಮಾಡ್ತಾರೆ? ಯಾರು ಕೊಡ್ತಾರೆ? ಕರೆಕ್ಟಾಗಿ ಯಾರು ಕೊಡಲ್ಲ. ಅವ್ರವ್ರ ಸರ್ಕಾರ ಅವ್ರವ್ರು ಬೆಳೆಸ್ಕೊಳಕ್ಕೆ ನೋಡ್ತಾರೆ, ಅವ್ರವ್ರು ಉಳ್ಸ್ಕೊಳಕ್ಕೆ ನೋಡ್ತಾರೆ, ಅವ್ರವ್ರು ಚೆನ್ನಾಗಿ ಮಜಾ ಮಾಡ್ಕೊಂಡು ಇರ್ತಾರೆ ಅಷ್ಟೇ. ಸುಮ್ಮನೆ ಜನಗಳ ಮೇಲೆ ಒತ್ತಡ ಇರ್ತಾರೆ.
ದುಡ್ಡು ಖರ್ಚು ಮಾಡಿ ಅಂತ ತೋರಿಸ್ತಾರೆ. ವರ್ಷ ಖರ್ಚು ಮಾಡ್ತಾನೆ ಅವರು ಸರ್, ಜಾತಿ ಗಣಿತ ಮಾಡ್ತಾನೆ ಇದ್ದಾರೆ. ಎಲ್ಲಿ ಬಂತು ರಿಸಲ್ಟ್ ಬರಲ್ಲ. ಇನ್ನೂ 10 ವರ್ಷ ಹೋದರೂ ಕೂಡ ಜಾತಿ ಗಣಿತ ಮಾಡೋಕ್ಕಾಗಲ್ಲ. ಬೆಲೆ ಏರಿಕೆ ಬಗ್ಗೆ ಏನು ಹೇಳ್ತೀರಾ? ಈಗಾಗಲೇ ಏನು ಬೆಲೆ ಏರಿಕೆಯಿಂದಾಗಿ ತತ್ತರಿಸಿ ಹೋಗಿದೆ ರಾಜ್ಯ ಜನತೆ. ಈಗ ನೀವೇನು ಹೇಳ್ತೀರಾ ಬೆಲೆ ಏರಿಕೆ ಮಾಡಿರುತ್ತೆ? ಕೇಂದ್ರ ಸರ್ಕಾರನೂ ಅಷ್ಟೇ, ರಾಜ್ಯ ಸರ್ಕಾರನೂ ಅಷ್ಟೇ, ಎರಡು ಸರ್ಕಾರನೂ ಕೂಡ ಬೆಲೆ ಏರಿಕೆ ಮಾಡಿದೆ. ಸರ್, BJP ಸರ್ಕಾರ ಕೇಂದ್ರದಲ್ಲಿದೆ, ಅಲ್ಲಿ ಮಾಡಿದ್ರೆ ಇಲ್ಲೂ ಮಾಡ್ತಾರೆ, ಇಲ್ಲೂ ಮಾಡಿದ್ರೆ ಮಾಡ್ತಾರೆ. ಇದರಿಂದ ಜನಗಳಿಗೆ ತುಂಬ ತತ್ತರಿಸೋಗಿದ್ದಾರೆ. ಅಂದರೆ ಯಾರು ಸರ್ ಬಡವರಾಗ ಒಂದೇ ರೇಟ್, ಆಗ ಒಂದು kg ಅಕ್ಕಿ ತಗೊಂಡ್ರೆ ಶ್ರೀಮಂತರಿಗೆ ಒಂದೇ ರೇಟ, ಕೋಟ್ಯಾಧೀಶ್ವರಗಳಿಗೆ ಗಾರೆ ಕೆಲಸ ಮಾಡೋನಿಗೊಂದು ಆಟೋ ಡ್ರೈವರ್ಗೂ ಒಂದೇ ರೇಟೇನೆ. 1 kg ಬೆಳ್ಳುಳ್ಳಿ ತಗೊಂಡ್ರೆ, ಈರುಳ್ಳಿ ತಗೊಂಡ್ರೆ ಕೋಟ್ಯಾಧೀಶ್ವರನಿಗೂ ಒಂದೇ ರೇಟೇನೆ, ಬಡಬಗ್ರಿಗೂ ಒಂದೇ ರೇಟೇನೆ ಅಲ್ವಾ? ಯಾರಿಗೆ ಸರ್ ಲಾಸ್ ಆಗಿರೋ? ಎಲ್ಲ ಜನಗಳ ಮೇಲೆ ಹಾಕ್ತಾರೆ, ಟ್ಯಾಕ್ಸ್ ಜನಗಳ ಮೇಲೆ ಹಾಕ್ತಾರೆ. ಒಂದು ಗುಂಡು ಪಿನ್ನಿಂದ ತಗೊಂಡು ಒಂದು ಒಳ್ಳೆ ಬಟ್ಟೆ ಅಂಗಡಿಗೆ ಹೋದ ಕೂಡ GST ತಂದು ಪ್ರತಿಯೊಂದು ನಮ್ಮ ಜನಗಳ ಮೇಲೆ ಏರಿ ನಮ್ಗೆ ಒತ್ತಡ ಹಾಕಿ ನಮ್ಮ ಹತ್ರ ಕಿತ್ಕೊಳ್ತಾರೆ ಹೊರತು ನಮ್ಗೆ ಮಾಡೋಂಥದ್ದು ಯಾವುದೂ ಮಾಡಲ್ಲ, ಜನಗಳು ಮಾಡೋಂಥದ್ದು ಯಾವುದೂ ಇಲ್ಲ. ಈಗ ಜಾತಿ ಗಣತಿ ಮಾಡಲಿಕ್ಕೆ ಈಗಾಗಲೇ ಸರ್ವೆನೂ ಕೂಡ ಮಾಡ್ತಿರುವಂಥದ್ದು, ಜಾತಿ ಗಣತಿಯ ಒಂದು ವರದಿಯನ್ನು ಕೂಡ ಇಡ್ಲಿಕ್ಕೆ ಮುಂದಾಗಿರುವಂಥದ್ದು. ಪರ ಮತ್ತೆ ವಿರೋಧ ಚರ್ಚೆ ಇದೆ. ನಿಮ್ಮ ಅಭಿಪ್ರಾಯ ಏನು ಜಾತಿ ಗಣತಿ ಬಗ್ಗೆ? ಜಾತಿ ಗಣತಿ ಅವ್ರು ಮಾಡಲ್ಲ, ಮಾಡೋಕ್ಕೂ ಬಿಡುವುದೂ ಇಲ್ಲ, ಯಾರು ಮಾಡಲ್ಲ, ಏನು ಮಾಡಲ್ಲ. ಹೆಂಗೆ ಹೇಳ್ತೀರಾ? ಸರ್ಕಾರ ಹೆಂಗೆ ಮಾಡ್ತೀವಿ ಅಂತೆಲ್ಲ ಮಾಡೋದು ಇಲ್ಲ. ಜಾತಿ ಗಣತಿನೂ ಬೇಡ. ಏನು ಜಾತಿ ಗಣತಿ ಸುಮ್ಮನೆ? ಜಾತಿ ಗಣತಿ ವರದಿಯನ್ನು ಮಾಡಲ್ಲ ಅನ್ನೋದಕ್ಕೆ ಕಾರಣ ಏನು ಅಂತ ನಿಮ್ಮ ಪ್ರಕಾರ ಏನು ಹೇಳ್ತೀರಾ? ಕಾರಣ ಅವ್ರೇನು ಮಾಡ್ತೀವಿ ಅಂತಾರೆ, ಅವ್ರು ಮಾಡಲ್ಲ ಅಂತಾರೆ. ಎಷ್ಟು 15 ವರ್ಷ ಹಿಂದೆ ಮಾಡ್ಕೊಂಡು ಹೋಗಿದೆ ಸರ್ವೆ. ಮೊನ್ನೆ ಮಾಡ್ತೀವಿ ಅಂದ್ರೆ ಇನ್ನೂ ಯಾರು ಇಲ್ಲವೇ ಇಲ್ಲ, ಯಾರು ಮಾಡಿಲ್ಲ ಏನು. ಮೊನ್ನೆ ವರದಿಯನ್ನ ಇಡ್ತಾರೆ ಅಂತ ಅನ್ಕೊಂಡಿದ್ದೀರಾ ನೀವು? ಜಾತಿ ಗಣತಿ ವರದಿ ಬರುತ್ತೆ ಅಂತ ಅನ್ಕೊಂಡಿದ್ದೀರಾ ನೀವು? ಏನು ಅಂತ ಹೇಳಿ ನಿರೀಕ್ಷೆ ಇಟ್ಕೊಂಡಿದ್ದೀರಾ ಜಾತಿ ಗಣತಿ ವರದಿ ಬರುತ್ತೆ? ನಾವು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಜಾತಿ ಗಣತಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಿರೀಕ್ಷೆ ಇಟ್ಕೊಂಡಿರಲಿಲ್ಲ. ಇಲ್ಲ, ಅಂದರೆ ಸುಳ್ಳು ಹೇಳಿದ್ದೆ, ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅಂತ ಹೇಳಿ ಹೇಳ್ತಿದ್ದೀರಾ ಅಥವಾ ಹೇಗೆ ಅಂತ ಹೇಳಿ? ಸರ್ಕಾರ ಸುಳ್ಳು ಅಂತ ಹೇಳಿದಲ್ಲ, ಅವ್ರು ಬಂದಾಗ ಇವ್ರು ಮಾಡ್ತಾರಂತಾರೆ, ಇವ್ರು ಬಂದಾಗ ಇವ್ರು ಮಾಡ್ತೀರಂತಾರೆ, ಯಾರು ಮಾಡಲ್ಲ. ಬೇಕಾ ಜಾತಿ ಗಣತಿ? ಬೇಕಾ ವರದಿ? ಬೇಕಾ ನಿಮ್ಮ ಪ್ರಕಾರ, ನಿಮ್ಮ ಅಭಿಪ್ರಾಯ? ಜಾತಿ ಗಣತಿ ಬೇಡ ಅನ್ನಿಸ್ತದೆ ಮೋಸ್ಟ್ಲಿ. ಜಾತಿ ಗಣತಿ ನಮ್ಮ ಅಭಿಪ್ರಾಯ ಬೇಡ ಅಂತ ಅಷ್ಟೇ. ಬೇಡ ಅಂದರೆ ಯಾಕಾಗಿ ಬೇಡ? ಯಾವ ಕಾರಣಕ್ಕೋಸ್ಕರ ಜಾತಿ ಗಣತಿ ವರದಿ ಬೇಡ ಅಂತ ಹೇಳ್ತಿದ್ದೀರಾ? ಜಾತಿ ಗಣತಿ ಆ ಜಾತಿ ಈ ಜಾತಿ ಅಂದ್ಕೊಂಡು ಸುಮ್ಮನೆ ಯಾಕೆ? ಎಲ್ಲ ಒಂದೇ ತಾನೇ ಜಾತಿ ಅಲ್ವಾ? ಮನುಷ್ಯನ ಜಾತಿ ಅಷ್ಟೇ. ಇಷ್ಟು ಸಾರ್ವಜನಿಕರು ಹೇಳುವಂಥದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಬೆಸ್ಟ್ ನೀಟ್ ಕೋಚಿಂಗ್ ಅಕಾಡೆಮಿ ಅಂದ್ರೆ ಎಕ್ಸಲೆನ್ಸ್ ನೀಟ್ ಅಕಾಡೆಮಿ. ನೀಟ್ ಕ್ರಾಶ್ ಕೋರ್ಸ್ ಅಂಡ್ ನೀಟ್ ಲಾಂಗ್ ಟರ್ಮ್ ಕೋಚಿಂಗ್. ಅಡ್ಮಿಷನ್ ಪ್ರಾರಂಭ. ಈ ಕೂಡಲೇ ಸಂಪರ್ಕಿಸಿ. 84ರಿಂದ 50 kg ಬಂದೆ. ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ. ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.